ಹೆಂಗನೋ ನಮ್ಮ ಸುಪ್ಪಿ ಭಾಳ ಚೆನ್ನಾಗಿದ್ದಾಳಂತೆ. ಫೋನ್ ಮಾಡಿದ್ಲು ಕಣಪ್ಪ ಇವಾಗಿನ. ಫೋನ್ ಮಾಡಿದ್ಲು, ಅಮ್ಮ ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತೇಳಿ ಖುಷಿ ಖುಷಿಯಾಗಿ ಮಾತಾಡಿದ್ರಪ್ಪ. ಹೆಂಗೋ ಬಿಡತ್ಲಾಗೆ ಚೆನ್ನಾಗಿರ್ಲಿ ಹೇಳು. ಚೆನ್ನಾಗಿದ್ರೆ ಯಾವುದೂ ಇರೋದಿಲ್ಲ. ನಾನು ಚೆನ್ನಾಗಿರ್ಬೇಕಂತಲೇ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು. ನನಗೇನೋ ತುಂಬ ಖುಷಿ ಆಯಿತು. ಹೆಂಗೋ ಬಿಡು ಚೆನ್ನಾಗಿ ನೋಡ್ಕೊಂತಾರೆ, ಹೆಂಗೋ ಚೆನ್ನಾಗಿ ಆಗ್ಬಿಟ್ಲು ನಮ್ಮ ಸುಪ್ಪಿ. ಇಲ್ಲೇ ನಿಂತ್ಕೊಂಬನ, ಇಲ್ಲ ಕಂಬ ಅಡ್ಡ ಐತೆ, ಇಲ್ಲಿ ನಿಂತ್ಕೊಂಡ್ರೆ ಕಾಣಿಸಲ್ಲ. ಇವರಿಬ್ರು ಏನು ಮಾತಾಡ್ತಾ ಇದ್ದಾರೆ ಅದನ್ನು ನಾನು ಕೇಳಿಸ್ಕೊಂತೀನಿ. ಕೇಳಿಸ್ಕೊಂಡು ಇವ್ರಿಗೆ ಸರಿಯಾಗಿ ಮಾತಾಡ್ತೀನಿ. ಕೇಳಿಸ್ಕೊಂತೀನಿ ತಡಿ. ನೀನೇನ್ಕೆ ಏನು ಫೋನ್ ಮಾಡಿಲ್ಲ? ಮಾಡೋಕೆ ಹೋದ್ರೆ ನಾನು ತಲೆ ಕೆಡಿಸ್ಕೊಂಬ ಅಂತ ನನ್ನ ಮಗ ಅಲ್ಲ. ಮಾಡ್ಕೊಂಡವಳು ಹಂಗೆ ಹಾಳಾಗಿ ಹೋಗ್ಲೇಳು. ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ. ಸಾಕು ನನಗೆ. ನೀನು ಇದೆಯಲ್ಲ ಶಶಿ, ನೀನಿದ್ರೆ ಸಾಕು. ನನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡಲ್ಲ. ನೀನು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋಬೇಕಾದ್ರೆ ನಾನು ಅವಳ ಬಗ್ಗೆ ಯಾಕೆ ಯೋಚನೆ ಮಾಡಲಿ ಹೇಳು. ನಾನು ಆರಾಮಾಗಿದ್ದೀನಿ. ನಿನ್ನ ಗಂಡಿಗೂ ಏನೂ ಗೊತ್ತಾಗಲ್ಲ ಕಣೆ. ಕೆಪ್ರ ನನ್ನ ಮಗ, ಕೆಪ್ರ ಒಟ್ಟು ಕೆಪ್ರ ನನ್ನ ಮಗ. ಅವನೇನು ಅಷ್ಟು ಆಳವಾಗಿ ಯೋಚನೆ ಮಾಡೋ ಅಂಥವ್ನಲ್ವಾ. ಚೆನ್ನಾಗೇನು ಅವನೇನಂಥದ್ದೆಲ್ಲ ಸುಮ್ಮನೆ ಸಾದ ಮನುಷ್ಯ ಅಂಥವ್ನ ಹೆಂಗಾದ್ರೂ ಹೋಗಿ ನೀನು ಮದುವೆ ಆದಮ್ಮ ತಾಯಿ. ಅಯ್ಯೋ ಏನು ಮಾಡಲಿ ಆವಾಗ. ಅದೇ ಏನು ಮಾಡೋದು, ನಮ್ಮ ಹಣೆ ಬಾರ್ದಾಗಿತ್ತು ಅನಿಸುತ್ತೆ. ಅಂಥವ್ನು ಮದುವೆ ಆಗಬೇಕು ಅನ್ನೋದು ಅವ್ನು ನನ್ನ ಹಣೆ ಬಾರದಲ್ಲಿ ಇದ್ದರೆ ಯಾರಿಂದಲೂ ತಪ್ಸೋಕ್ಕಾಗಲ್ಲ. ಅದಕ್ಕೆ ಮದುವೆ ಆದೆ. ಇನ್ನೇನು ಮಾಡೋದು, ಆಗೋದು ಆಗಿಬಿಟ್ಟೈತೆ. ಏನು ಮಾಡೋಕ್ಕಾಗೋದಿಲ್ವಲ್ಲ ಇವಾಗ. ಅದಕ್ಕೇನೆ ನಿನ್ನಂಥವ್ರನ್ನೆಲ್ಲಾದ್ರೂ ನೋಡಿಕೊಂಡು ನಾನು ಹಿಂಗಿರೋದು. ನಿನ್ನಂಥವ್ರು ಇದ್ದರೆ ಸಾಕು ನನಗೆ. ಇವಾಗ ನೀನು ಇದೆಯಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನನಗೆ ಯಾಕೆ ಇಂಥ ಗಂಡ ಸಿಕ್ಕ, ಹಿಂಗೆ ಇದ್ದಾನೆ ನನ್ನ ಗಂಡ ಯಾಕೆ ಏನು ಅಂತ ಹೇಳಿ ನಾನು ಏನು ಯೋಚನೆ ಮಾಡೋಕ್ಕೋಗಲ್ಲ ರುದ್ರೇಶ್. ಇವಾಗ ನೀನು ಇರೋದ್ರಿಂದ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇವಾಗ ನಾನು ಚೆನ್ನಾಗಿರೋರ್ನೇ ಒಳ್ಳೆಯವ್ರನ್ನೇ ಮದುವೆ ಆಗಿದ್ದೀನಿ ಅಂತ ಅನ್ನಿಸ್ತೈತೆ. ನೀನು ಇದೆಯಲ್ಲ ಅಷ್ಟೇ ಸಾಕು ನನಗೆ. ನಾನು ಹಂಗೆ ಆಗಿರೋದು. ಅವಳಿಗೂ ನಾನು ಮದುವೆ ಆಗ್ತಾ ಇರಲಿಲ್ಲ, ಅವಳು ಮದುವೆ ಆಗೋರು ಯಾರೂ ಇರಲಿಲ್ಲ. ನಾನು ಆದೆ. ಇವಾಗ ನನಗೂ ನೋಡು ಇಷ್ಟ ಇಲ್ಲ. ಏನು ಮಾಡಲಿ ಈಗ. ಹಿಂಗೆ ಖಾತೆ ಹಾಕ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ನಾನು ಏನು ಜಾಸ್ತಿ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೀನಿರೋದ್ರಿಂದ ನನಗೂ ಆ ನೋವೆಲ್ಲ ಮರ್ತೋಗ್ಬಿಟ್ಟೈತೆ. ಅವಳೇನು ಫೋನ್ಗಿನೇನು ಮಾಡೋದಕ್ಕೆ ಹೋಗಿಲ್ಲ, ಸುಮ್ಮನಾಗಿದ್ದಾಳೆ. ನಾನು ಮಾಡ್ತಾಳೇನೋ ನೋಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಮಾಡ್ಬೋದೇನೋ, ಇವಾಗ ಮಾಡ್ತಾಳೆ ಅವಾಗ ಮಾಡ್ತಾಳೆ ಅಂತ. ಮಾಡ್ತಿಲ್ಲ, ಅದಕ್ಕೆ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ. ಅದಕ್ಕೆ ಸುಮ್ಮನಾಗಿದ್ದೀನಿ. ನೋಡೋಣ ಎಷ್ಟು ದಿವಸ ಅಂತ ಹಿಂಗೆ ಇರ್ತಾಳೆ ಅಂತೇಳಿ. ಇವಾಗ ಹೊಲ ಮನೆ ಎಲ್ಲ ನಿನ್ನ ಹೆಸ್ರಿಗೈತಾ ಇರೋದು? ನಿಂದೇನು ಆಸ್ತಿ ಐತೆ ಅದೆಲ್ಲ ನಿನ್ನ ಹೆಸ್ರಿಗೈತೆ ತಾನೇ? ನನ್ನ ಹೆಸರಿಗೆ ಇರೋದು. ಅವಳು ಏನಕ್ಕೆ ಬರಬೇಕಾದ್ರೂ ನನ್ನ ಹತ್ರ ಬರಬೇಕು. ಅವಳು ಏನು ಮಾಡೋದಕ್ಕಾಗೋದಿಲ್ಲ. ಹೊಲ ಮನೆ ಎಲ್ಲ ನನ್ನ ಹೆಸರಿಗೆ ಐತಿ. ಹೊಲ ಮನೆ ಎಲ್ಲನ ನನ್ನ ಮಕ್ಳ ಹೆಸ್ರಿಗಾನ ಮಾಡಿ ನಾನು ಮಾತಾಡ್ಸಿದ್ದಕ್ಕೆ, ನನ್ನ ಜೊತೆ ನೀನು ಇಷ್ಟು ದಿವಸ ಚೆನ್ನಾಗಿರೋದಕ್ಕೆ ಏನೋ ಒಂದು ಒಳ್ಳೇದು ಮಾಡು. ನಿನಗೇನು ಮಕ್ಕಳಿಲ್ಲ, ಮರಿ ಇಲ್ಲ, ಯಾರೂ ಇಲ್ಲ. ಇರೋರಿಬ್ಬರು ಮಕ್ಕಳು ಪಾಪ ನಿನಗೆ ಉಳ್ಕೊಂಬಿಲ್ಲ. ಅದಕ್ಕೆ ಮಕ್ಕಳಿಲ್ಲ, ಮರಿ ಇಲ್ಲ, ಏನಿಲ್ಲ. ನನಗೆ ಮಾಡು, ನನ್ನ ಮಕ್ಕಳಿಗೇನೆ. ನನ್ನ ಮಕ್ಕಳು ಮುಂದೊಂದಿನ ನೆನೆಸ್ಕೊಂಬತ್ತೆ. ನಾನು ನೆನೆಸ್ಕೊಂತೀನಿ. ಅಯ್ಯೋ ಈಗ ಇಂಥವ್ರ ಜೊತೆಗೆ ಹಿಂಗಿದ್ನಪ್ಪ, ಹಿಂಗೆ ಆಯ್ತಪ್ಪ ಅಂತೇಳಿ ಮುಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲಿ ಏನೋ ನಾವು ಇರೋವರೆಗೂ ನಾವಿಬ್ರು ಹಿಂಗೆ ಇರ್ತೀವಿ ಅಂತ ಅನ್ನು ಮುಂದಿನ ಜನ್ಮದಲ್ಲಿ ಹೇಳ್ತಾ ಇರೋದು. ಸರಿ ಆಯ್ತು ಹೇಳಿ. ನಾನು ಹೇಳಿದ್ದೀನಿ ತಾನು. ಈಗ ಅಂಗಡಿ ಮಾಡ್ಕೊಂಡು ಹೋಗ್ತಾ ಇದ್ದೆ ನಿಮ್ಮ ಅಕ್ಕ. ನಾನೆಲ್ಲ ಡೈಲಿ ಹೋಗಿ ಬರ್ತಾ ಇದ್ದೀನಿ ನೋಡ್ಕೊಂಡು. ಅಂಗಡಿ ಎಲ್ಲ ಮಾಡಿಕೊಟ್ಟಿರೋದು ನಾನೇ ತಾನೇ. ನೀನು ಯಾಕೆ ಟೆನ್ಷನ್ ತಗೊಂತೀಯ? ನಾನು ನಿನ್ನ ಜೀವನಕ್ಕೆ ಏನಾದರೂ ಒಂದು ನಾನು ಆಧಾರ ಮಾಡಿಕೊಡ್ಬೇಕು ಅಂತ ಇದ್ದೀನಿ, ಮಾಡಿಕೊಡ್ತೀನಿ. ಏನು ಟೌನ್ನಾಗ ಒಂದು ಮನೆ ಏನಾದ್ರೂ ಕಟ್ಟಬೇಕು ಅಂತ ಇದೆಯಾ ನಿನ್ನ ಪ್ಲಾನ್ ಅಲ್ವಾ? ಅದೇ ನಾನು 4 ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀಯ ಅಂತ. ನಿನ್ನ ಸೈಟ್ಗಳು ಇದಾವಲ್ಲ, ಯಾವುದಾದ್ರೂ ಒಂದು ಸೈಟ್ ನನ್ನ ಹೆಸ್ರಿಗೆ ಮಾಡಿಸಿ ಒಂದು 4 ಬಿಲ್ಡಿಂಗ್ಗಳು ಕಟ್ಕೊಟ್ರೆ ಅತ್ಲಾಗೆ ನಾನು ಆರಾಮಾಗೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಉಣ್ಕೊಂಡು ತಿನ್ಕೊಂಡು ಇರ್ತೀನಿ ಅಂತ ಹೇಳ್ತಾ ಇರೋದು. ಸರಿ ಆಯ್ತು ಹೇಳು. ಅದು ಸ್ವಲ್ಪ ಅಲ್ಲಿ ಏನೋ ಸಮಸ್ಯೆ ಐತೆ. ಅದಕ್ಕೇ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ನೋಡಿ ನಾನೆಲ್ಲ ಮಾಡಿಸ್ತೀನಿ ನಿನ್ನ ಹೆಸ್ರಿಗೆ. ಮಾಡಿಸಿದ ಮೇಲೆ ಅದು ಸ್ವಲ್ಪ ಜಮೀನೆಲ್ಲ ಮಾರ್ಕೊಬಿಟ್ಟು ಕಟ್ಸೋಣ ಅಂತಾಗೂ ಸ್ವಲ್ಪ ಐತೆ. ಏನಂತ ದುಡ್ಡಿಂದೇನು ರಿಸ್ಕ್ ಇಲ್ಲ, ಮಾಡಿಕೊಡ್ತೀನಿ ಹೇಳಿ. ಅಮ್ಮ ಅಂದರೆ ಒಂದು 50 ಲಕ್ಷ ಆಗುತ್ತೆ. ಒಂದು 50 ಲಕ್ಷ ಆಗಲಿ ಮನೆ ಕಟ್ಟಿಸ್ಕೊಡ್ತೀನಿ. ಇನ್ನು ಉಳಿದಿರೋದು ಫಸ್ಟ್ 2 ಅಫ್ಟೇರ್ ಕಟ್ಟಿಸು ಸಾಕು. 2 ಅಫ್ಟೇರ್ ಕಟ್ಟಿಸಿದ್ರೆ ಅಲ್ಲಿ ಬಾಡಿಗೆ ಬರುತ್ತೆ. ಅದನ್ನು ಬಾಡಿಗೆ ದುಡ್ಕೊಂಡಿರೋದನ್ನ ಆಮೇಲೆ ಮೇಲಕ್ಕೆ ಹಂಗೆ ಬೆಳೆಸ್ತಾ ನೀನು ಅಪಾರ್ಟ್ಮೆಂಟ್ ಥರ ಮಾಡ್ಬೋದು. ಅಪಾರ್ಟ್ಮೆಂಟ್ ಥರ ನೀನು ಎಲ್ಲ ಸ್ಕೆಚ್ ಮಾಡ್ಕೋಬೋದು. ಆ ರೀತಿ ಬೆಳೆಸ್ತಾ ಹೋಗ್ಬೋದು. ಮನೆಗಳನ್ನ ಕಟ್ತಾ ಹೋದರೆ ಬೆಳೆಸ್ತಾ ಹೋಗ್ಬೋದು. ಅದೇ ಈಗ ನನಗೆ ಅತ್ಲಾಗೆ ಆರಾಮಾಗೆ ಕೆಲಸ ಮಾಡಲಿಲ್ಲ ಅಂದ್ರೂ ದುಡ್ಡು ಬರುತ್ತೆ. ಹೆಂಗೋ ನೀನು ಮಾತಾಡ್ಸಿದ್ದಕ್ಕೆ ನನಗೆ ಅದನ್ನಾದ್ರೂ ಒಂದು ಅನುಕೂಲ ಮಾಡಿಕೊಡು. ಮುಂದೊಂದು ದಿನ ನೆನೆಸ್ಕೊಂತೀನಿ ನೀನು. ಯಾವತ್ತಾದ್ರೂ ಕಷ್ಟ ಕಾಲದಲ್ಲಿ
ನೋಡಪ್ಪ ಹಿಂಗೆ ಮಾಡಿದ್ರಪ್ಪ ಅಂತ ಹೇಳಿ ನೆನೆಸ್ಕೊಂತ ಇರ್ತೀವಿ. ನಿನಗೆ ಈಗಳಪ್ಪ ನಿನಗಿಬ್ರು ಮಕ್ಳಿದ್ದಿದ್ರೆ ನಾನೇನೇನು ಕೇಳ್ತಿರ್ಲಿಲ್ಲ. ಅವರಿಬ್ರು ಮಕ್ಳಿದ್ದಿದ್ರಲ್ಲ ಇದ್ರಲ್ಲ ಅವ್ರು ತೀರ್ಕೊಂಡಂಗೆ ಅವರಿಬ್ರು ಮಕ್ಳಿದ್ದಿದ್ರೆ ನಾನು ಕೇಳ್ತಾನೆ ಇರಲಿಲ್ಲ, ನಿನಗೇನು ಕೇಳ್ತಿರ್ಲಿಲ್ಲ. ಬಿಡಪ್ಪ ಅವ್ರ ಮಕ್ಳು ಇದ್ದಾರೆ ಅಂತೇಳಿ. ಇವಾಗ ನಿನಗೆ ಎಷ್ಟು ಮಾಡಿದ್ರು ನಿನಗೇನು ಅಂತ ಹೇಳು, ಇವಾಗ ಯಾರೂ ಇಲ್ಲ ನಿನಗೆ. ನಿನಗೆ ಇವಾಗ ಏನೇ ಸಂಪಾದನೆ ಮಾಡಿ ನೀನು ಏನೇ ಇದು ಮಾಡಿದ್ರು ನಿನಗೆ ಮಕ್ಳಿಲ್ವಲ್ಲ, ಅದೇ ಒಂದು ನಿನಗೆ ಚಿಂತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ ನಾನು, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಸುಮ್ಮನೆ ಯಾಕೆ ಕಂಡರ್ಗೀಡು ಮಾಡ್ತೀಯಾ? ಅದಕ್ಕೆ ಹೇಳ್ತಾ ಇರೋದು, ಕಂಡರ್ಗೀಡು ಮಾಡಬಾರ್ದು ಯಾವತ್ತೂ. ಕಂಡರಿಗೆ ಎಷ್ಟು ಇನ್ನು ಕೊಟ್ಟರು ಸಂಬಂಧಿಕರು ಯಾರು ನೆನೆಸ್ಕೊಂಬಲ್ಲ. ನಮ್ಮ ಮಕ್ಕಳೇನೆ, ನನ್ನ ಮಗನೇ ನಾಳೆ ಹೊತ್ನಾಗ ನಿನಗೆ ಏನಾರ ಒಂದಿಷ್ಟು ಕಷ್ಟ ಸುಖ ಆಯ್ತು ಅಂದ್ರೆ ನನ್ನ ಮಗನೇ ನೋಡ್ತಾನೆ, ನಮ್ಮ ಮಗಳು ನೋಡ್ತಾಳೆ, ಎಲ್ಲರೂ ನೋಡ್ಕೊಂತಾರೆ ನಾಳೆ ಹೊತ್ನಾಗ. ಸುಮ್ಮನೆ ಯಾಕೆ ಕಂಡಾಗಿದ್ದು ಮಾಡ್ತೀಯಾ, ನಮಗೆ ಮಾಡಿಕೊಡು ಅಂತ ಹೇಳಿ ಕೇಳೋದು ಅಷ್ಟೇನೆ. ಬಿಡು, ತಲೆ ಕೆಡಿಸ್ಕೊಬೇಡ. ಇಷ್ಟು ಹೇಳಿದೆಯಲ್ಲ ನೋಡು, ನಿಂದು ಆಯಿತು ಅಂತ ಅನ್ಕೊಬಿಡು ಮನೆ. ನೀನು ಅನ್ಕೊಂಡ್ರದ್ದು ಏನು, ನಿನ್ನ ಕನಸು ಏನಿಲ್ಲ ನಾನು ಅದನ್ನು ಈಡೇರಿಸ್ತೀನಿ ಸರಿನಾ. ನಾನು ನಿನಗೆ ಭಾಷೆ ಕೊಡ್ತೀನಿ. ನೀನು ನನಗೆ ಒಳ್ಳೇದು ಮಾಡಿದ್ಯಾ, ನನ್ನ ಜೀವನದಲ್ಲಿ ಬಂದಾಗಿಂದ ನನಗೆ ಒಳ್ಳೇದಾಗೈತೆ. ಅದಕ್ಕೇ ನಾನು ನಿನ್ನ ಕನಸು ಈಡೇರಿಸ್ತೀನಿ. ನನಗೆ ಇನ್ನೂವರೆಗೂ ಇಲ್ಲಿವರೆಗೂ ನೀನು ಕೇಳಿದ್ದು ನಾನು ಏನಾದರೂ ಇಲ್ಲ ಅಂದಿದ್ದೀನ? ನೀನು ಬೇಕಾಗಿರೋ ಸೀರೆ ತೊಗೊಂಡಿದ್ಯಾ, ನಿನಗೆ ಬೇಕಾಗಿರೋ ಒಡವೆ ತೊಗೊಂಡಿದ್ಯಾ, ನಿನಗೆ ಕಣ್ಣಿಗೆ ಬೇಕಾಗಿರೋದು ಏನು ಬೇಕೋ ಅದನ್ನೆಲ್ಲ ತೊಗೊಂಬಂದು ಕೊಟ್ಟಿದ್ದೀನಿ ನಿನಗೆ. ಯಾವುದಾದ್ರೂ ನಾನು ಇಲ್ಲ ಅಂದಿದ್ದೀನ? ನಾನು ಇಂಥದ್ದು ಕೊಡಿಸ್ತಿಲ್ಲಪ್ಪ, ನೀನು ಇಂಥದ್ದು ತೊಗೊಂಬಂದು ಕೊಟ್ಟಿಲ್ಲಪ್ಪ, ನೀನು ಇಂಥದ್ದು ಮಾಡಿಲ್ಲ ನನಗೆ, ನಾನು ಇಂಥದ್ದು ಕೇಳಿದ್ರೂ ಕೊಡಿಸಿಲ್ಲ ಅಂತ ಹೇಳಿ ನೀನು ಯಾವುದಾದ್ರೂ ಬೇಕಾದರೆ ಹೇಳು, ನಾನು ಕೇಳ್ತೀನಿ. ಯಾವುದಾದ್ರೂ ನಿನಗೆ ನಾನು ಮೋಸ ಮಾಡಿದ್ದೀನ ಯಾವುದ್ರಾಗನಾಗಲಿ? ಇಲ್ಲಪ್ಪ, ಯಾವುದ್ರಾಗೇನು ನನಗೇನೇನು ನೀನೇನು ಮೋಸ ಮಾಡಿಲ್ಲ, ಯಾವುದ್ರಾಗೂ ನನಗೇನು ಅನ್ಯಾಯ ಮಾಡಿಲ್ಲ. ಇನ್ನೂವರೆಗೂ ಎಲ್ಲದ್ರಾಗೂ ನೆನೆಸ್ಕೋಬೇಕಾಗಿರೋದ್ರೆ ಎಲ್ಲದ್ರಾಗೂ ಇವತ್ತು ನೆನೆಸ್ಕೋಬೇಕು ನಿನಗೆ. ನನಗೇನು ಯಾವತ್ತೂ ನಾನು ಈಗ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ತೋರಿಸಿದ್ಯಾ, ಪ್ರತಿಯೊಂದರಲ್ಲೂ ನನ್ನ ಕಷ್ಟ ಸುಖಕ್ಕೆ ಭಾಗಿಯಾಗಿದೆಯಾ ನೀನು. ಇವತ್ತು ನಮ್ಮ ಸೊಪ್ಪಿಗೆ ನೋಡು ಎಷ್ಟೊಂದು ದುಡ್ಡಾಯಿತು, ಎಲ್ಲ ಪ್ರತಿಯೊಂದು ಹಾಸ್ಪಿಟ್ಲ್ ಖರ್ಚು ನೀನೇ ಇಟ್ಟೆ, ಎಷ್ಟು ಚೆನ್ನಾಗಿ ನೋಡಿಕೊಂಡೆ, ಅವಳ ಜೀವನನೂ ಸರಿ ಮಾಡಿದೆ. ನೆನೆಸ್ಕೋಬೇಕು ಇವತ್ತು ನಿನ್ನಂಥವ್ನಂದ್ರೆ ನನ್ನ ಬಾಯಕ್ಕೆ ಹುಳ ಬೀಳ್ತವೆ. ನಮ್ಮ ಸುಪ್ಪಿ ಜೀವನ ಬೇರೆ ಸರಿ ಮಾಡಿದೆ, ನೀನಿರೋದಕ್ಕೆ ಅವಳ ಜೀವನ ಸರಿ ಹೋಗಿದ್ದು, ಇಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ. ಸುಮ್ಮನೆ ನನಗೆ ಒಂದು ತೊಂದರೆ ಆಗೋದು. ಸರಿ ಆಯ್ತು ಬಿಡು, ನೀನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯಾ? ನೀನು ಒಟ್ಟಿನಲ್ಲಿ ನಿನಗೇನು ತೊಂದರೆ ಆಗೋದಿಲ್ಲಮ್ಮ, ನಾನು ನೋಡ್ಕೊಂತೀನಿ. ಈಗ ವಾರ ಚಿಕನ್ನು ಮಟನ್ನು, ನಾನು ಅಲ್ಲೇ ಚಿಕನ್ ಮಟನ್ ಅಂಗಡಿಗೆ ಹೇಳಿದ್ದೀನಿ, ನಿನಗೆ ಎಷ್ಟು ಬೇಕಾದರೂ ತೊಗೊಂಬ, ಮಟನ್ ಚಿಕನ್ ತೊಗೊಂಬಂದು ನೀನು ಏನಾದರೂ ಮಾಡ್ಕೊಂಡು ತಿನ್ನು. ರೇಷನ್ ಅಂಗಡಿ ರೇಷನ್ ಅಂಗಡಿ ನಿಂದೇ ಮಾಡಿದ್ದೀನಿ, ಎಷ್ಟಾದರೂ ರೇಷನ್ ತೊಗೊಬ ಮನೆಗೆ. ನನಗೆ ರೇಷನ್ ಅಲ್ಲಿ ಒಬ್ಬರು ಅಂಗಡಿಲಿ ಹೇಳಿದ್ದೆ, ಅಲ್ಲೇ ಎತ್ಕೊಂಬರ್ತಿದ್ದೆ. ನಿನಗೆ ಬಟ್ಟೆ ಅಂಗಡಿಲಿ, ಪ್ರತಿಯೊಂದು ಅಂಗಡಿಲಿ, ಒಡವೆ ಅಂಗಡಿಲಿ ಅಲ್ಲೂ ಪರಿಚಯಸ್ತರು ಎಲ್ಲ ಪರಿಚಯ ಮಾಡಿದ್ದೀನಿ. ನಿನ್ಗೇನು ಬೇಕು ಹೋಗಿ ತಗೊಂಬರ್ತಿದ್ದಮ್ಮ. ಎಲ್ಲ ಕೊಡಿಸಿದ್ಯಪ್ಪ, ಎಲ್ಲ ಕೊಡಿಸಿದ್ಯಾ. ಈಗ ಒಡವೆ ಅಂಗಡಿಲ್ಲ ನೀನು ಇವಾಗ ಹೋಗಿ ಕೇಳಿದ್ರು ಒಡವೆ ಅಂಗಡಿಲಿ ರುದ್ರೇಶ್ ಅವ್ರು ಹೇಳಿದ್ರು ಅಂದ್ರೆ ಸಾಕು, ನನ್ನ ಮಕ್ಕ ನೋಡಿದ್ರೆ ಸಾಕು ಒಡವೆ ಅಂಗಡಿಯವರು ಕೊಟ್ಟು ಬಿಡ್ತಾರೆ ಅವರು. ಯಾಕಂದ್ರೆ ನೀನು ಅಷ್ಟು ಪರಿಚಯಸ್ತಾ ಎಲ್ಲ ಏನು ಮಾಡ್ಕೊಡೋಣ ಅಂತ ನಾನೇನು ದುಡ್ಡೇ ಕೇಳಲ್ಲ. ನಾನು ಹೋಗಿ ಇಂಥದ್ದು ಬೇಕು, ಇಂಥದ್ದು ಒಡವೆ ಬೇಕಲ್ಲ, ಇರೋ ಡಿಸೈನ್ ಇಂಥದ್ದು ಬೇಕು ಅಂದ್ರೆ ಕೊಡ್ತಾರೆ ಹಂಗೆ. ನನಗೇನೋ ತುಂಬ ಖುಷಿ ಆಯಿತು, ಒಳ್ಳೇದು ಮಾಡಿದ್ಯಾ. ಅಲ್ಲ ಅದು ಎಲ್ಲದಕ್ಕಿಂತ ನನಗೆ ಅಪ್ನದ್ದೊಂದು ಮಾಡಬೇಕು. ಅಪ್ನದ್ದಂದರೆ ಅದು ತಿರ್ಗಿ ಮುಂದೊಂದಿನ ಅದು ನನಗೆ ಒಳ್ಳೇದಾಗಬೇಕು, ಅಂಥದ್ದು ಕಷ್ಟ ಕಾಲಕ್ಕೆ ಆಗಬೇಕು. ಒಂಥರ ಏನೋ ಜಾಸ್ತಿ ಅದರಲ್ಲಿ ಲಾಭ ಬರೋದಾಗಬೇಕು, ಜಾಸ್ತಿ ದುಡ್ಡು ಬರೋದಾಗಬೇಕು, ಅಂಥದ್ದಾಗಬೇಕು. ಈ ಸಣ್ಣ ಪುಟ್ಟದ ಒಡವೆ, ದುಡ್ಡು, ಕಾಸು, ಚಿಕನ್ನು, ಮಟನ್ನು, ಹಣ್ಣು, ಹಂಪ್ಲು ಇದೆಲ್ಲ ಸಣ್ಣದಾಯಿತು. ನನಗೇನು ದೊಡ್ಡದು, ನನಗಿವಾಗೇನು ಅದೆಲ್ಲ ನೀನು ಮಾಡಿರೋದೇನು ನನಗೆ ಲೆಕ್ಕ ಇಲ್ಲ. ಇವಾಗೇನು ನೀನು ನನಗೆ ಅಲ್ಲಿರೋ ಟೌನಲ್ಲಿರೋ ಸೈಟು ನನಗೆ ಕೊಟ್ಬಿಟ್ಟು ನನಗೊಂದು 4 ಅಫ್ಟಿಯರ್ ಮನೆ ಕಟ್ಕೊಟ್ಬಿಡು. ನಾನು ಅದನ್ನು ಬಾಡಿಗೆ ಕೊಟ್ಟು ನನ್ನ ಬಾಡಿಗೆ ತಗೊಂಡು ಆರಾಮಾಗಿ ಇರ್ತೀನಿ. ನಾನು ಅದೇ ಇರೋದು ಅಷ್ಟೇ, ನಾನು ಅಷ್ಟೇ ಕೇಳ್ಕೊಳ್ಳೋದು, ಬೇರೆ ಇನ್ನೇನು ಕೇಳ್ಕೊಳ್ಳಲ್ಲ ನಿನ್ನ ಹತ್ರ, ಅಷ್ಟೇ ಕೇಳ್ಕೊಳ್ಳೋದು. ಅಷ್ಟೇ ಕೇಳ್ಕಳೆ. ಅವನು ಯಾವನೇ ನಿನಗೆ ಕೇಳ್ಕೆಮಕ್ಕೆ? ಅವ್ನು ಯಾವ ಲೋಪರ್ ನನ್ನ ಮಗ, ಇವನ್ನ ಕೇಳಕ್ಕೆ ಇವನು ಯಾವನೇ? ಇದ್ಯಾಕೆ ಸುರೇಂದ್ರ, ಯಾಕೆ ಏನಾಯಿತು? ಯಾಕೇನು ಹೇಳು? ಮುಚ್ಚು ಬಾಯಿ. ನಾನು ಏನೋ ಅಂದ್ಕೊಂಡಿದ್ದೆ ನೀನಿಂಥ ಲೋಪರ್ ನನ್ನ ಮಗ, ಇಂಥ ಮೋಸ್ಕರ್ ನನ್ನ ಮಗ ಅಂಬದು ಗೊತ್ತಿರಲಿಲ್ಲ. ಅಲ್ಲ, ಈ ಮನೆಯಾಗಿ ಇತ್ಕೊಂಡು ನನ್ಗೆ ಗೊತ್ತಿಲ್ದಲೇ ಇಂಥ ಕಳ್ಳಾಟ ಆಡ್ತಾ ಇದ್ದೀರಾ ನೀವು. ಇಂಥ ಕಳ್ಳಾಟ ಆಡೋಕ್ಕೆ ನನ್ನ ಮನೆಯಕ್ಕೆ ಬಂದು ಸೇರ್ಕೊಂಡಿದ್ದೀಯನ ಲೋಪರ್ ನನ್ನ ಮಗನೇ ನೀನು. ನೋಡಿದ್ರಲ್ಲ ವೀಕ್ಷಕರೇ, ಯಪ್ಪ ನನಗಂತೂ ಒಂಥರ ಹಿಂದಕ್ಕೆ ಬಿದ್ದೇ ಬಿಟ್ಟೆ ನಮ್ಮ ಮನೆಯವ್ರಿಗೆ ಅದ್ರದಕ್ಕೆ. ಅಯ್ಯೋ ನನಗಂತೂ ಇದೇನಪ್ಪ ಇದು ಅವ್ರಿಗೆಲ್ಲ ಗೊತ್ತಾಯ್ತಾ ಅನ್ನಿಸ್ತೈತೆ. ಯಾಕೋ ರೇಗ ಆಡ್ತಾ ಇದ್ದಾರೆ, ಯಾಕೆ ಹಿಂಗೆ ಆಡ್ತಾ ಇದ್ದಾರೆ? ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಬಿಟ್ರ ಹೆಂಗೆ ಏನು ಕೇಳಿಸ್ಕೊಂಡ್ರೋ ಏನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ತುಂಬ ಭಯ ಆಗ್ತೈತೆ. ಅಯ್ಯೋ ದೇವ್ರೆ, ಏನು ಮಾಡಲಿ ಇವಾಗ, ಏನು ಹೇಳಲಿ? ನೋಡ್ತಾ ಇರ್ರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.